ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಯ್, ಇಲ್ಲಿ ನಡೀತಿರೋ ಡಿಸ್ಕಷನ್ ಬಗ್ಗೆ ನಿನ್ ಒಪಿನಿಯನ್ ಏನು? ಡಿಸ್ಕಷನ್? ಏನ್ ಡಿಸ್ಕಷನ್ ಅಂದ್ರೆ ಇಷ್ಟೊತ್ತು ಇಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ವೇನೋ? ಅಷ್ಟೊಂದು ಡೀಪಾಗಿ ಏನ್ ಯೋಚನೆ ಮಾಡ್ತಿದ್ಯಾ? ಆರ್ ಯು ಓಕೆ? ಅಭಯ್, ನೀನ್ ಹೀಗಾಡೋದ್ ನೋಡಿ ಇವಳು ನಿನಗೆ ಮದ್ವೆನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಅಲ್ಲ ಕಣೋ, ನೀನ್ ಆ ಹುಡುಗಿನ ಇಷ್ಟಪಟ್ಟಿದ ಮೇಲೆ ತಾನೆ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು. ಮತ್ತಿನ್ನೇನ್ ಸಮಸ್ಯೆ ಎಲ್ಲ ಏನು ಇಲ್ಲ ಅಮ್ಮಮ್ಮ. ನೀನು ಬಾಯಲ್ಲಿ ಮಾತ್ರ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ಯಾ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಏನೋ ಸಮಸ್ಯೆನಲ್ಲಿ ಮುಳುಗೋಗಿದ್ಯಾ ಅಂತ. ಮಾತಾಡು ಅಭಯ್, ಬಾಯ್ ಬಿಟ್ಟು ಹೇಳು. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳಕ್ ಯಾಕೆ ಒದ್ದಾಡ್ತಿದ್ಯಾ? ಆ ಥರ ಎಲ್ಲ ಏನು ಇಲ್ಲ ಅಕ್ಕ, ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ. ನೀವೆಲ್ಲ ಎಳ್ನೀರು ಕುಡ್ಕೊಂಡು ಬನ್ನಿ, ನಾನು ಕಾರಲ್ಲಿ ಕೂತಿರ್ತೀನಿ. ಅಭಯ್ ಯಾಕೆ ಇಷ್ಟು ಡಲ್ ಆಗಿದ್ದಾನೆ? ಇವಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ಇವನು ಉತ್ತರನೇ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಗೌರಿಯವ್ರಿಗೆ ಎಷ್ಟು ಪ್ರೀತಿಯಿಂದ ಮೊಬೈಲ್ನ ಗಿಫ್ಟ್ ಮಾಡಿದೆ. ಇಷ್ಟೊತ್ತಾದರೂ ಒಂದೇ ಒಂದು ಫೋನ್ ಕಾಲ್ ಮಾಡಲಿಲ್ಲ. ನೀವು ಯಾಕೆ ಹೀಗೆ? ನೀವು ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದ್ರೆ ಇಲ್ವಾ ಒಂದೂ ಗೊತ್ತಾಗ್ತಿಲ್ಲ. ನಿಮ್ಮ ತಂಗಿ ಗಂಗೆ ಪಟ ಪಟ ಅಂತ ಮಾತಾಡ್ತಾಳೆ, ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋತಾಳೆ. ಆದರೆ ನೀವು ಮಾತ್ರ ಏನೂ ಮಾತಾಡಲ್ಲ. ಅಜಯ್, 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 ನಾನು ನಿನ್ ರಿಸೆಪ್ಷನ್ಗೆ ಬಟ್ಟೆ ನೋಡ್ತಿದ್ದೆ. ನೀನು ಶೇರ್ವಾನಿ ಹಾಕೋತ್ಯಾ ಸೂಟ್ ಹಾಕೋತ್ಯಾ? ಎರಡು ಚೆನ್ನಾಗಿದೆ, ಒಂದ್ಸರಿ ನೀನು. ಅಜಯ್, ಅಜಯ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಗೌರಿ ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ಯಾ? ಅವಳಿನ್ನೂ ಫೋನ್ ಮಾಡಿಲ್ವಾ? ಇಲ್ಲ ಅಕ್ಕ. ಅವಳು ಯಾಕೋ ಹೀಗಾಡ್ತಿದ್ದಾಳೆ? ಅವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ? ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಗೌರಿಯವರು ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಹಾ, ನೀನೊಬ್ನೇ ಹಾಗೆ ಹೇಳ್ಬೇಕು ಅಷ್ಟೇ. ಅಲ್ಲ ಕಣೋ, ನಿಂಗೊಂದು ಫೋನ್ ಮಾಡ್ಬೇಕು ಅನ್ನೋ ಕರ್ಟೆಸಿ ಕೂಡ ಇಲ್ವಲ್ಲ ಅವಳಿಗೆ. ಆ ಗಂಗೆ ನೋಡು, ಅಭಯ್ನ ಕಂಡ್ರೆ ಒಳ್ಳೆ ಜಿಂಕೆ ತರ ಆಡ್ತಾಳೆ. ಇವಳು ಒಳ್ಳೆ ಗೂಬೆ ತರ ಆಡ್ತಾಳೆ. ಈಗಿನ ಕಾಲದ ಹುಡುಗಿರು ಎಷ್ಟು ಫಾರ್ವರ್ಡ್ ಇರ್ತಾರೆ ಗೊತ್ತಾ? ಇವಳ್ಗೆ ಯಾಕೋ ಸ್ವಲ್ಪನೂ ಟೇಸ್ಟೇ ಇಲ್ಲ. ಅಕ್ಕ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ರೂ ಒಂದೇ ತರ ಇರಲ್ಲ. ಎಲ್ರೂ ಒಂದೇ ತಕ್ಕಡಿಲಿ ಹಾಕಿ ತೂಗ್ಬೇಡ. ನಾನು ನೋಡ್ತಾ ಇದ್ದೀನಿ, ಎಲ್ರ ಹತ್ರನೂ ಚೆನ್ನಾಗೇ ಮಾತಾಡ್ತಾಳೆ. ನಿನ್ನ ಹತ್ರ ಮಾತ್ರ ಏನೋ ದೊಡ್ಡ ರೋಗ ಬಂದಿರೋಳ್ ತರ ಆಡ್ತಾಳೆ. ನೋಡು, ಸುಮ್ನೆ ಮದ್ವೆವರೆಗೂ ಹೋಗಿ ಎಡ್ವರ್ಟ್ ಮಾಡ್ಕೊಳೋದ್ ಬೇಡ. ನೀನ್ ಅವಳನ್ನ ಕೂರ್ಸ್ಕೊಂಡ್ ಮಾತಾಡು. ಅವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳು. ನಾನು ಇದಕ್ ಮುಂಚೆನೆ ಸುಮಾರು ಜನ ಹುಡುಗಿರ್ನ ತೋರ್ಸಿದ್ದೆ ನಿಂಗೆ. ಅವರೆಲ್ಲ ಚೆನ್ನಾಗೇ ಇದ್ರು. ನೀನೆ ಅವ್ರು ಯಾರು ಬೇಡ ಇವಳೇ ಬೇಕು ಅಂದೆ. ಇವಾಗ ನೋಡು ಎಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾಳೆ ಅಂತ. ನೋಡೋ, ಈಗ್ಲೂ ಕಾಲ ಮಿಂಚಿಲ್ಲ. ಪಕ್ಕದಳ್ಳಿ ರಾಮಹಳ್ಳಿ ಗಿರಿಯಪ್ಪನ ಮಗಳು ಗಿರ್ಜಾ ಇದ್ದಾಳೆ, ತುಂಬಾ ಲಕ್ಷಣವಾಗಿದ್ದಾಳೆ. ಈಗ್ಲೂ ನೀನ್ ಹೂ ಅಂದ್ರೆ ಅವ್ರ ಸಂಬಂಧನೇ ಬೆಳೆಸ್ಬಿಡೋಣ. ಏನಂತೀಯ? ಅಕ್ಕ ಏನ್ ಮಾತು ಅಂತ ಆಡ್ತಿದ್ಯಾ? ಮತ್ತಿನ್ನೇನೋ, ಇವಳು ನಗೋಕೆ 40 ವರ್ಷ ಬೇಕಾಗಿದೆ, ಇನ್ನು ಸಂಸಾರ ಮಾಡಕ್ಕೆ 1000 ವರ್ಷ ತಗೋತಾಳೆ ಅಂತ ಅನ್ಸುತ್ತೆ. ಅಕ್ಕ, ಗೌರಿಯವ್ರದ್ದು ಸ್ವಲ್ಪ ನಾಚಿಕೆ ಸ್ವಭಾವ. ಎಲ್ಲ ಸರಿ ಹೋಗುತ್ತೆ. ಡೇ ಬೈ ಡೇ ಅವರು ಸರಿ ಹೋಗ್ತಾರೆ. ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಆದ್ರೆ ಒಂದಂತೂ ಸತ್ಯ, ಗೌರಿಯವರು ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದ್ದಾರೆ. ಸರಿ, ಹಾಗಿದ್ರೆ ನೀನು ಯಾವುದೇ ಕಾರಣಕ್ಕೂ ಅವಳಿಗೆ ಫೋನ್ ಮಾಡಬಾರ್ದು. ಅವಳಿಗೆ ನಿನ್ ಮೇಲೆ ಪ್ರೀತಿ ಇದ್ರೆ ಅವಳೇ ಫೋನ್ ಮಾಡ್ತಾಳೆ.
ಅವಾಗ ಒಪ್ಕೋತೀನಿ. ಇಲ್ಲ ಅಂದ್ರೆ ಈ ಸಂಬಂಧನೇ ಬೇಡ ನಮ್ಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಾನ್ ಮದ್ವೆಗೆ ಒಪ್ಕೊಂಡೆ ಅನ್ನೋ ಕಾರಣಕ್ಕೆ ನಿಮ್ಮನ್ನ ನಾನ್ ಮರೆಯಕ್ಕಾಗಲ್ಲ ಗೌರಿ ಅವ್ರೆ. ಹೇಳಿ, ನನ್ನನ್ನ ನಿಮ್ ಮನ್ಸಿಂದ ಕಿತ್ತಾಕಿ ಅಜಯ್ ಜೊತೆ ಸಂಸಾರ ಮಾಡಕ್ ಆಗತ್ತಾ ಗೌರಿ ಅವ್ರೆ? ನಿಜ ಅಭಯ್ ಅವರೇ, ನಮ್ಮ ಮನಸ್ಸಲ್ಲಿರೋ ಪ್ರೀತಿನ ಬಚ್ಚಿಟ್ಕೊಂಡು ನಾಟಕ ಆಡೋದು ತುಂಬ ಕಷ್ಟ. ಆದರೆ ಈಗ ಅದು ಅನಿವಾರ್ಯ ಆಗಿದೆ. ನನ್ನ ನಿಮ್ಮ ಪರಿಸ್ಥಿತಿ ಎರಡೂ ಒಂದೇ. ನನ್ನ ತಂಗಿ ಸುಖಕ್ಕೋಸ್ಕರ ನನ್ನ ಮನಸ್ಸಿನ ವಿರುದ್ಧವಾಗಿ ನಡ್ಕೊಳ್ತಿದ್ದೀನಿ. ದೇವ್ರೆ, ನನಗೆ ಕ್ಷಮಿಸ್ಬಿಡು. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ. ಮನೇಲಿ ಯಾರೂ ಇಲ್ಲ, ಇದೇ ಸರಿಯಾದ ಸಮಯ. ಅಕ್ಕನ ಹತ್ರ ಎಲ್ಲಾ ಪ್ರಶ್ನೆನೂ ಕೇಳ್ಬೇಕು. ನನಗಿರೋ ಎಲ್ಲಾ ಡೌಟ್ನು ಕ್ಲಿಯರ್ ಮಾಡ್ಕೋಬೇಕು. ಚಂದಕ್ಕಿ ಮಾಲೆ ಬೆಲ್ಪತ್ರೆ ಮಾದೇವ ನಿನ್ಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ. ಅಕ್ಕ, ಒಂದ್ ನಿಮಿಷ ಹಾಡದ್ ನಿಲ್ಸು. ಯಾಕೆ ಯಾವಾಗ್ಲೂ ಹಾಡು ಹಾಡು ಅಂತ ಹೇಳ್ತಿದ್ದವಳು ಇವತ್ ನಿಲ್ಸು ಅಂತ ಹೇಳ್ತಿದ್ಯಾ? ಅಕ್ಕ, ದೇವ್ರ ಮುಂದೆ ಕೂತಿದ್ಯಾ? ನಾನ್ ಕೇಳೋ ಪ್ರಶ್ನೆಗೆಲ್ಲ ಸತ್ಯ ಹೇಳು. ಸುಳ್ಳು ಹೇಳ್ಬಾರ್ದು. ಯಾಕೆ? ಏನಾಗಿದೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಕ್ಕ, ನನಗ್ ಚೆನ್ನಾಗ್ ಗೊತ್ತು ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ಯಾ. ನೀನಷ್ಟೇ ಅಲ್ಲ, ನಿನ್ ಜೊತೆ ಅಭಯ್ ಅವರು ಸೇರ್ಕೊಂಡಿದ್ದಾರೆ. ನೀನು ಅಭಯ್ ಅವರು ಏನ್ ಮಾತಾಡ್ತಾ ಇದ್ರಿ? ಅಲ್ಲ, ನನ್ನ ಹತ್ರ ಮಾತಾಡಕ್ 5 ನಿಮಿಷ ಟೈಮ್ ಇಲ್ಲ ಅವ್ರಿಗೆ. ನಿನ್ ಹತ್ರ ಅಷ್ಟೊಂದೇನ್ ಮಾತಾಡ್ತಾ ಇದ್ರು? ಇದೆಲ್ಲ ನೋಡಿದ್ರೆ ನನಗ್ ಗೊತ್ತಿಲ್ದೆ ಏನೇನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆ.